ಬೆಂಗಳೂರಿನಲ್ಲಿ ಸಂಭವಿಸಿದಂತಹ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರುಗಳು ಮಾತನಾಡಿದ್ದಾರೆ. ಈ ಸಾವಿಗೆ ಯಾರು ಹೊಣೆ? ಇದು ಕೊಲೆಗಡುಕ ಸರ್ಕಾರ ಅಂತ ಸರ್ಕಾರದ ವಿರುದ್ಧ ಸಂಸದೆ ಶೋಭಾ ಕರಂದ್ಲಾಜೆ ಆಕ್ರೋಶ. ಖಾಸಗಿ ತಂಡದ ಜಯವನ್ನ ಇವರು ಯಾಕೆ ಆಚರಿಸಬೇಕಿತ್ತು? ಯಾವ ಆಧಾರದಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ? ಮಂತ್ರಿಗಳ ಮಕ್ಕಳು ಸ್ಟೇಜ್ ಮೇಲೆ ಮೆರೆಸೋದಕ್ಕೆ ಮಾಡಿದ್ರ? ಅಲ್ಲು ಅರ್ಜುನನ್ನ ಮನೆಯಿಂದ ಎಳ್ಕೊಂಡು ಬಂದ್ರಿ, ಅದೇ ಮಾದರಿಯಲ್ಲಿ ಕರ್ನಾಟಕ ಆಗಬೇಕಾ? ಸಿದ್ದರಾಮಯ್ಯ ಕಾರಣನ, ಡಿಕೆಶಿ ಕಾರಣನ? ಈಗ ಯಾರನ್ನ ಮನೆಯಿಂದ ಎಳ್ತರ್ತೀರಾ ಅಂತ ಶೋಭಾ ಕರಂದ್ಲಾಜೆ ಆಕ್ರೋಶಭರಿತವಾಗಿ ಮಾತನಾಡಿದ್ದಾರೆ. ಹಲವಾರು ಜನ ಸ್ಟೂಡೆಂಟ್ಸ್ ಇದ್ದಾರೆ, ಚಿಕ್ಕ ಮಕ್ಕಳನ್ನ ತಂದೆ ತಾಯಂದ್ರು ಕಳ್ಕೊಂಡಿದ್ದಾರೆ. ಯಾರನ್ನ ನಂಬಿ ಬಂದಿದ್ರು ಅವರು? ಸರ್ಕಾರವನ್ನ ನಂಬಿ, ಸರ್ಕಾರ ನಮ್ಗೆ ರಕ್ಷಣೆ ಕೊಡುತ್ತೆ, ಪೊಲೀಸರು ನಮ್ಗೆ ರಕ್ಷಣೆ ಕೊಡುತ್ತೆ ಅನ್ನುವಂಥದ್ದನ್ನ ನಂಬಿ ಬಂದಿದ್ರು. ಆದ್ರೆ ನೀವು ಮೋಸ ಮಾಡಿದ್ರಿ. ಈ ಸರ್ಕಾರ ಒಂದು ಕೊಲೆಗಡುಕ ಸರ್ಕಾರ. ನಿಮ್ಮ ಬಾಡಿ ಲ್ಯಾಂಗ್ವೇಜು, ನೀವು ಮಾತಾಡುವಂತ ರೀತಿ, ನೀವು ಕೇಸಿಗೆ ಇನ್ಫಾರ್ಮ್ ಮಾಡಿಲ್ಲ, ಇವತ್ತು ಕೇಸಿಯ ಮೇಲೆ ನೀವು ಆರೋಪ ಮಾಡ್ತಾ ಇದ್ದೀರಿ. ಪೊಲೀಸರಿಗೆ ಇನ್ಫಾರ್ಮ್ ಮಾಡಿಲ್ಲ, ಇವತ್ತು ಜನ ಪೊಲೀಸರ ಬಗ್ಗೆ ಮಾತಾಡ್ತಿದ್ದಾರೆ. ಮೊನ್ನೆ ನಡೆದಂತ ಪಂದ್ಯದಲ್ಲಿ 5 ಲಕ್ಷ ಜನ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಗುಜರಾತ್ ಅಲ್ಲಿ ಸೇರಿದ್ರು, ಏನೂ ಆಗಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಕೂಡ ಹಲವಾರು ಇಂಥ ದೊಡ್ಡ ಕಾರ್ಯಕ್ರಮಗಳನ್ನ ನಮ್ಮ ರಾಜ್ಯದ ಪೊಲೀಸರು, ನಮ್ಮ ರಾಜ್ಯದ ವ್ಯವಸ್ಥೆ ಮಾಡಿದೆ, ಅವ್ರಿಗೇನೂ ಆಗಿರಲಿಲ್ಲ. ಆದರೆ ನೀವು ನಿಮ್ಮ ಮಕ್ಕಳನ್ನ ಪ್ರಾಜೆಕ್ಟ್ ಮಾಡೋದಕ್ಕಾಗಿ, ದೊಡ್ಡಸ್ತಿಗೆ ತೋರಿಸೋದಕ್ಕಾಗಿ ಇವತ್ತು ಈ ಜನರನ್ನ ಬಲಿ ಕೊಟ್ಟಿದ್ದೀರಿ. ಅದಕ್ಕಾಗಿ ಇದೊಂದು ಕೊಲೆಗಡುಕ ಸರ್ಕಾರ ಇದೆ. ನಾನು ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ, ಅಲ್ಲು ಅರ್ಜುನ್ ಅವರು ತೆಲಂಗಾಣದಲ್ಲಿ ಪುಷ್ಪ ಫಿಲ್ಮಿನ ಪ್ರಮೋಷನ್ ಸಂದರ್ಭದಲ್ಲಿ ಒಬ್ರು ಕಾಲ್ ತುಳಿತದಲ್ಲಿ ಸತ್ರು. ಅಲ್ಲಿನ ಸರ್ಕಾರ ಏನ್ ಮಾಡ್ತು? ಗಡ್ಸಿತ್ತು ಅವರಿಗೆ. ಅಲ್ಲಿನ ಸರ್ಕಾರ ಏನ್ ಮಾಡ್ತು? ಅಲ್ಲು ಅರ್ಜುನ್ ಅವರನ್ನ ಮನೆಯಿಂದ ಹೋಗಿ ಹೇಳ್ಕೊಂಡು ಬಂತು. ನಾನು ಈ ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ, ನೀವು ಯಾರನ್ನ ಮನೆಯಿಂದ ಹೇಳ್ಕೊಂಡು ಬಂದು ಅರೆಸ್ಟ್ ಮಾಡ್ತೀರಿ ಹೇಳಿ ನಂಗೆ. ಇದಕ್ಕೆ ಯಾರು ಕಾರಣೀಕರ್ತರು? ಡಿ.ಕೆ. ಶಿವಕುಮಾರ್ ಅವರ, ಸಿದ್ದರಾಮಯ್ಯ ಅವರ? ಯಾರು ಇದಕ್ಕೆ ಕಾರಣೀಕರ್ತರು? ಯಾರನ್ನ ಅರೆಸ್ಟ್ ಮಾಡಬೇಕಾಗಿದೆ? ಅದಕ್ಕಾಗಿ ಇವತ್ತು ತಕ್ಷಣ